ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡೋಣ. ಲೋಕಸಮರದ ಸನಿಹದಲ್ಲಿಯೇ ಮುರುಗೇಶ್ ನಿರಾಣಿ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುದಿನಗಳ ಕಾಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಅವರ ಶಾಸಕರೇ ಅಸಮಾಧಾನಿತರಾಗಿ ಸರ್ಕಾರವನ್ನು ಬೀಳಿಸುತ್ತಾರೆ. ಮುರುಗೇಶ್ ನಿರಾಣಿ ಅವರು ಹೊಸ ಬಾಂಬನ್ನು ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಬಹುದಿನ ಇರಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಗಾಗ ಈ ರೀತಿಯ ಹೇಳಿಕೆಗಳು ಬಿಜೆಪಿ ಕಡೆಯಿಂದ ಬರ್ತಿತ್ತು. ಈಗ ಮತ್ತೊಮ್ಮೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಇದೇ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ಕೋಡ್ ಆಫ್ ಕಂಡಕ್ಟ್ ಬಂದಾಗಿನಿಂದ ಹಿಡಿದು ಇವತ್ತಿನವರೆಗೆ ಆಲ್ಮೋಸ್ಟ್ 10 ಮಂತ್ಸ್ ಮೇಲಾಯಿತು ಈ ಸರ್ಕಾರ ಬಂದು. ಒಂದೇ ಒಂದು ಅಭಿವೃದ್ಧಿ ಕೆಲಸಕ್ಕೆ ಹಣ ಬಿಡುಗಡೆ ಮಾಡಿಲ್ಲ. ಇದನ್ನು ಭಾರತೀಯ ಜನತಾ ಪಾರ್ಟಿಯವರು ದೂರನ್ನು ಮಾಡ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಶಾಸಕರಾಗಿರ್ಬೋದು, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ಬೋದು, ಲೋಕಸಭಾ ಸದಸ್ಯರಾಗಿರ್ಬೋದು, ಇದಕ್ಕೆ ಬೇಜಾರವನ್ನು ವ್ಯಕ್ತಪಡಿಸುವಂಥವ್ರನ್ನ ಕಾಂಗ್ರೆಸ್ಸಿನ ಶಾಸಕರು ಇವತ್ತು ಕನಿಷ್ಠ 50ಕ್ಕಿಂತಲೂ ಹೆಚ್ಚು ಶಾಸಕರು ನಮ್ಗೆ ಯಾವುದೇ ರೀತಿಯಿಂದ ಕಳೆದ 10 ತಿಂಗಳಿಂದ ನಮ್ಗೆ ಅನುದಾನ ಬಂದಿಲ್ಲ ಅಂತೇಳಿ ಬೇಜಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ, ಕಳೆದ ಸರ್ಕಾರದಲ್ಲಿ ನಾವು ಯಾವ ರೀತಿ ಅನುದಾನಗಳನ್ನು ಕೊಟ್ಟಿತ್ತು ಆ ಕಾಮಗಾರಿಗಳು ಸಹಿತ ಮುಂದೆ ಹೋಗ್ತಾ ಇಲ್ಲ. ಇದ್ದದ್ದು ಯಾವ ಎಲ್ಲೆಲ್ಲಿದ್ದಾವೆ, ಎಲ್ಲೆಲ್ಲಿ ಕಡಿ ಬಿದ್ದಿದೆ, ಉಸುಕಿದೆ, ಸ್ಟೀಲ್ ಇದೆ, ಅಲ್ಲೇ ಇದೆ. ಇವತ್ತಿಗೂ 10 ತಿಂಗಳಾದರೂ ಸಹಿತ ಇದೇ ತೋರಿಸ್ಕೊಡ್ತಾ ಇದೆ. ಮತ್ತೇನು ಅವರು 5 ಭಾಗ್ಯಗಳನ್ನು ಅನೌನ್ಸ್ ಮಾಡಿದ್ರು, ನಾವು ಅದನ್ನೆಲ್ಲರೂ ಸ್ವಾಗತ ಮಾಡಿದ್ದೀವಿ. ಆದರೆ ಇವತ್ತು ಅಲ್ಲಿನೂ ಸಹಿತ ತಾರತಮ್ಯ. ಎಲ್ಲ 5 ಭಾಗ್ಯಕ್ಕೂ ಸಹಿತ ಅವ್ರು ಕಂಡೀಷನ್ ಹಾಕ್ತಾ ಇದ್ದಾರೆ. ಮೊದಲು ಕಂಡೀಷನ್ ಹಾಕ್ತಿವತ್ತು ಏನು ಹೇಳಿರಲಿಲ್ಲ ಅವರು. ಆ ಕಂಡೀಷನ್ದಲ್ಲಿ ಸಾಕಷ್ಟು ಜನರಿಗೆ ಅನ್ಯಾಯ ಆಗ್ತಾ ಇದೆ. ಅದ್ರ ಸಲುವಾಗಿ ಇತ್ತಾಗ ಭಾಗ್ಯಗಳನ್ನೂ ಇಲ್ಲ, ಇತ್ತಾಗ ಅಭಿವೃದ್ಧಿ ಕೆಲಸಗಳನ್ನೂ ಇಲ್ಲ. ಇದರಿಂದ ನೀವು ನೋಡ್ತಾ ಇರಿ, ಅತ್ಯಂತ ಕಡಿಮೆ ಸಮಯದಲ್ಲಿ ಈ ಸರ್ಕಾರ ಏನಾಗ್ತದೆ ಅನ್ನುವಂಥದ್ದು ಅಬ್ಸರ್ವ್ ಮಾಡಿ.